ನಮಸ್ಕಾರ. ಕಾಂಬಾಕ್ಸ್ ಶೋಲಿ ಮತ್ತೊಂದು ಎಪಿಸೋಡ್ ಮಹಾರಾಜ ಕಪ್ 20ನೇ ತಾರೀಕು ಶುರು ಆಗ್ತಾ ಇದೆ. ಇವತ್ತು 2ನೇ ತಂಡನ ನಾವು ಪ್ರಿವ್ಯೂ ಮಾಡ್ತಾ ಇದೀವಿ. ಶಿವಮೊಗ್ಗ ಯೋಧಾಗಳು ಯುದ್ಧಕ್ಕೆ ರೆಡಿ ಆಗಿದಾರ ಅಂತ ನಮ್ ಜೊತೆ ಒಂದು ವಿಶೇಷ ವ್ಯಕ್ತಿ ಇವತ್ತು ಸೇರಿದ್ದಾರೆ. ಅವ್ರು ಕಿರು ಪರಿಚಯ ಅಂತ ಜಗತ್ತಿಗೆ ಗೊತ್ತಿರೋರು, ಬಟ್ ಬ್ರೀಫ್ ಆಗಿ ಹೇಳ್ಬಿಡ್ತೀನಿ. ಅವ್ರು ಬಂದು ಶಿವಮೊಗ್ಗ ಯೋಧಾಸ್ ಕೋಚ್, ಸಾಗರ ಶಿವಮೊಗ್ಗ ಅಲ್ಲಿ ಹುಟ್ಟಿದವರು. ಸೊ ಹಾಗಾಗಿ ಐಡೆಂಟಿಫೈ ಮಾಡಿ ಶಿವಮೊಗ್ಗ ಯೋಧಾಸ್ಗೆ ಅವ್ರನ್ನ ಕೋಚ್ ಮಾಡಿದಾರ ಅಂತ ಪ್ರಶ್ನೆ ಕೇಳೋಣ. ಕರ್ನಾಟಕಕ್ಕೆ ಅವ್ರು ರೆಪ್ರೆಸೆಂಟ್ ಮಾಡದಂತವ್ರು, ಡ್ಯಾಶಿಂಗ್ ಓಪನಿಂಗ್ ಬ್ಯಾಟ್ಸ್ಮನ್, ಆ ಕಾಲದಲ್ಲೇ ರೀಡಿಫೈನ್ ಮಾಡಿದವರು, ಒಂಥರ ಕೃಷ್ಣಮಾಚಾರಿ ಶ್ರೀಕಾಂತ್ ಟೈಪ್ ಆಡೋರು. ಅದಲ್ಲದೆ IPL ಅಲ್ಲಿ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಹೊಂದವರು. RCB, ಡೆಲ್ಲಿ ಡೇರ್ ಡೆವಿಲ್ಸ್ ಮತ್ತೆ ಡೆಕ್ಕನ್ ಚಾರ್ಜರ್ಸ್ ಆಡದಂತವ್ರು. ಇವ್ರು ಬೇರೆ ಯಾರು ಅಲ್ಲ, ನಮ್ಮ ಓನ್ ಭರತ್ ಚಿಪ್ಲಿ. ಥ್ಯಾಂಕ್ ಯು ಫಾರ್ ಯುವರ್ ಟೈಮ್. ನನಗೆ ಅರ್ಥ ಆಗ್ತಾ ಇದೆ ವಿಪರೀತ ಬಿಸಿ ಆಗಿದ್ದೀರಾ. ವೆಲ್ಕಮ್ ಟು ದ ಕಾಂಬಾಕ್ಸ್ ಶೋ. ಥ್ಯಾಂಕ್ ಯು ಸರ್. ಬರ್ತಾ ಇದ್ದೀನಿ ನಾನು. ಇಲ್ಲ, ಆಕ್ಚುಲಿ ನಾವು IPL ಇಂದ ಶುರು ಮಾಡಿದ್ವಿ ಚಾನಲ್, ಗೊತ್ತಾಯ್ತಪ್ಪ, ನೋಡ್ದೆ, ಸೂಪರ್ ಆಗಿದೆ. ಮೈಸೂರಿಗೆ ಬಂದ ನಮಗೂ ಆತರ ಒಂದು ಟೋಪಿ ಹಾಕು. ಸೊ ಫ್ಯಾನ್ಸ್ ಬಂದು ಪ್ರಿವ್ಯೂ ಮಾಡಿ ಟೀಮ್ಸ್, ಎಸ್ಪೆಷಲಿ ಭರತ್ ಚಿಪ್ಲಿ ಸರ್, ಬೆಂಕಿ ಅಖಿಲ್ ಜೊತೆಗೆ ಮಾಡಿ ಅಂತ ಹೇಳಿದ್ರು. ಹಾಗಾಗಿ ಕರ್ಸಿದೀವಿ ನಿಮ್ನ. ಫಸ್ಟ್ ಅಪ್ ಜಾಸ್ತಿ ಸಮಯ ತಗೊಳಲ್ಲ ಚಿಪ್ಲಿ. ಆಕ್ಷನ್ ಯಾವ ತರ ನೀವು ಪ್ರಿಪೇರ್ ಆಗಿದ್ರಿ, ಪ್ಲಸ್ ನಿಮ್ ಪ್ರಿಪರೇಷನ್ ತಕ್ಕಂತೆ ನಿಮಗೆ ಟೀಮ್ ಸಿಕ್ತಾ? ಹೌ ಹ್ಯಾಪಿ ಆರ್ ಯು ವಿತ್ ದಿ ಕಾಂಪೋಸಿಷನ್ ಆಫ್ ದ ಟೀಮ್? ತುಂಬಾ ಖುಷಿ ಆಗುತ್ತೆ. ಇನ್ಫ್ಯಾಕ್ಟ್ ಗೊತ್ತಲ್ಲ, ಆಪ್ಷನ್ ನಿಮ್ಗೂ ಗೊತ್ತಿದೆ ಹೆಂಗಿರುತ್ತೆ ಅಂತ. ನೀವು ಅನ್ಕೊಂಡಿರೋ ಪ್ಲೇಯರ್ಸ್ ಎಲ್ಲರೂ ಸಿಕ್ಬಿಡಲ್ಲ. ಎಷ್ಟೊಂದ್ ಜನ ಇರ್ತಾರೆ ಬೇಕಾಗಿರೋರು, ಬಟ್ ಇವ್ರು ಬಿಟ್ರೆ ಇವ್ರು ಯಾರು ಅಂತ ಒಂದು ಆಪ್ಷನ್ಸ್ ಎಲ್ಲ ಮಾಡ್ಕೊಳ್ಳೇಬೇಕಾಗತ್ತೆ. ಪ್ಲಾನ್ A, ಪ್ಲಾನ್ B, ಪ್ಲಾನ್ C ಏನು ಅಂತ. ಹಂಗೆ ನಡೆದಿದ್ದು ಡಿಸ್ಕಷನ್ ಅಲ್ಲಿ. ಅದು ಆಪ್ಷನ್ 2 ದಿನ ಮುಂಚೆ ಲಿಸ್ಟ್ ಕರೆಕ್ಟ್ ಆಗಿ ಬರ್ಬೇಕಾಗಿತ್ತು. ಪೂಲ್ A, ಪೂಲ್ B, ಪೂಲ್ C ಪ್ಲೇಯರ್ಸ್ದು. ಸೊ ಹಾಗಾಗಿ ಜಾಸ್ತಿ ಏನ್ ಅನ್ಕೊಂಡಿದ್ವಿ ನಾವು ಮಾಕ್ ಆಕ್ಷನ್ ಅಂತ ಏನ್ ಮಾಡ್ತೀವೋ ಅದು ಒಂದೇ ಸತಿ ಮಾಡಕ್ಕಾಗಿದ್ದು. ಆಮೇಲೆ ಡಿಸ್ಕಷನ್ಸ್ ಕಂಟಿನ್ಯೂ ಆಯ್ತು ಬೆಳಗ್ಗೆ 9 ರಿಂದ ರಾತ್ರಿ 10 ಗಂಟೆ ತನಕ. ಸ್ಟ್ರಾಟಜಿ ಹೆಂಗೆ, ಇವ್ರು ಸಿಗ್ದೇರೆ ಯಾರು ಅಂತ. ಒಂದಂತೂ ಈಗ ಫ್ರೆಶ್ ಆಪ್ಷನ್ ಆಗಿರೋದ್ರಿಂದ ಒಂದು ಕ್ಯಾಪ್ಟನ್ಸಿ ಬೇಕೇ ಬೇಕಾಗಿತ್ತು. ನಾನಂತೂ ಅಡಮೆಂಟ್ ಆಗಿದ್ದೆ, ಸ್ಮರಣ್ ಬೇಕೇ ಬೇಕು ನಂಗೆ ಅಂತ. ಏನೇ ಇದ್ರುನು ನಾವು ಹೋಗೋಣ ಅವ್ರಿಗೆ ಅಂತ. ಸ್ಮರಣ್ ಸ್ವಲ್ಪ ಲೇಟ್ ಆಗಿ ಬಂದಾಗ ಏನಾಯ್ತು, ಟಾಪ್ ಪ್ಲೇಯರ್ಸ್ ಬೇರೆ ಟೀಮ್ ಏನೇನ್ ಬಿಡ್ ಮಾಡಿದ್ರು ಅವ್ರು ಆಲ್ರೆಡಿ ಹೋಗ್ಬಿಟ್ಟಿದ್ದು. ದುಡ್ಡು ಒಂದ್ ಸ್ವಲ್ಪ ಖಾಲಿ ಆಗಿತ್ತು ಟೀಮ್ಸ್ಗೆ. ಬಟ್ ನಾವು ಸ್ಮರಣ್ಗೆ ಅಂತಾನೆ ಇಟ್ಕೊಂಡಿದ್ವಿ. ಸೊ ಯಾರಿಗೂ ಜಾಸ್ತಿ ಬಿಡ್ ಮಾಡಕ್ ಹೋಗ್ಲಿಲ್ಲ. ಸ್ಮರಣ್ಗೆ ಏನಿತ್ತು ನಮ್ ತಲೆನಲ್ಲಿ, ಆ ತರ ಅಮೌಂಟ್ ನ ಬೇರೆ ಪ್ಲೇಯರ್ಸ್ ಬಿಡ್ ಮಾಡಕ್ ಹೋಗ್ಲಿಲ್ಲ. ಸೊ ಅದೊಂದು ಎಷ್ಟೋ ಸಲ ಕ್ರಿಕೆಟ್ ಆಡೋದು ಈಸಿ ಅನ್ಸಲ್ವಾ ಚಿಪ್ಲಿ? ಬಾಲ್ ನೋಡಿ 4, 6 ಹೊಡಿಯೋದು, ಅಥವಾ ಇತ್ತೀಚೆಗೆ ಧರಿಸಿರುವಂತ ನಿನ್ ಟೋಪಿ ಕೂಲ್ ಆಸ್ ಎ ಕುಕುಂಬರ್, ಹೈಯೆಸ್ಟ್ ವಿಕೆಟ್ ಟೇಕರ್ ಬ್ರಾಡ್ಕಾಸ್ಟರ್. ಇನ್ಫ್ಯಾಕ್ಟ್ ಅದನ್ನ ಹೇಳಿಲ್ಲ ನಾನು. ಜಿಯೋ ಸ್ಟಾರ್ ಅಲ್ಲಿ ಒನ್ ಆಫ್ ದಿ ಔಟ್ಸ್ಟ್ಯಾಂಡಿಂಗ್ ಕಾಮೆಂಟೇಟರ್ಸ್. ಈ ಆಕ್ಷನ್ ಡೈನಾಮಿಕ್ಸ್ ಅಂತ ಬಂದಾಗ ಒಂದ್ ಕಡೆ ಪ್ಯಾಡಲ್ ನೀವು ಎತ್ತಾ ಇರ್ತೀರಾ, ಅಲ್ಲಿ ಫೋನ್ ಬರ್ತಾ ಇರತ್ತಲ್ವಾ, ಅಲ್ಲಿ ಸಾಕಪ್ಪ ಕಾಸು ಹಾಕಿರೋದು ಇವ್ರಿಗೆ, ನೆಕ್ಸ್ಟ್ ಮುಂದೆ ಹೋಗಿ ಅನ್ನೋ ತರ ಅಂತ ಅಲ್ಲ. ಬೇರೆನೆ ಒಂದು ಎಕ್ಸ್ಪೀರಿಯನ್ಸ್ ಅಲ್ವಾ ಇದು? ಅಯ್ಯೋ, ಖಂಡಿತವಾಗ್ಲೂ ಇದು ಸೆಕೆಂಡ್ ಟೈಮ್ ನಂದು. ಆವಾಗ ಲಾಸ್ಟ್ ಟೈಮ್ ಇಷ್ಟು ಇನ್ವಾಲ್ವ್ ಆಗಿರ್ಲಿಲ್ಲ. ಆಸ್ ಅ ಬ್ಯಾಟಿಂಗ್ ಕೋಚ್ ಇದ್ದೆ ಗುಲ್ಬರ್ಗಾ ಮಿಸ್ಟೇಕ್ಸ್ಗೆ. ಬಟ್ ಇವಾಗ ಇನ್ವಾಲ್ವ್ ಆಗ್ಬೇಕಾಯ್ತು. ಹಂಗೆ ಹೆಲ್ಪ್ ಮಾಡಕ್ ಜಾನಿ ಇದ್ರು, ನಮ್ ಜಾನಿ ಕೂತಿದ್ರು, ಏನ್ ಡಿಸ್ಕಷನ್ ಅಂತ. ಒಂದ್ಸತಿ ಸ್ಮರಣ್ನ ತಗೊಂಡ್ಮೇಲೆ ಸ್ಮರಣ್ ಸಖತ್ ಐಡಿಯಾ ಇದೆ ಜೂನಿಯರ್ ಕ್ರಿಕೆಟ್, ಯಾರ್ಯಾರು ಚೆನ್ನಾಗ್ ಆಡ್ತಿದ್ದಾರೆ, ಯಾರು ಇಲ್ಲ ಅಂತ. ಸೊ ಅವ್ರ ಜೊತೆ ಕಂಟಿನ್ಯೂಸ್ ಆಗಿ ಚಾಟ್ ಮಾಡ್ತಾ ಇದ್ದೆ, ಮಾತಾಡ್ತಾ ಇದ್ದೆ, ಯಾರ್ ಬೇಕು ಯಾರ್ ಬೇಡ ಅಂತ. ಆಮೇಲೆ ನಮ್ದು ಪ್ಲಾನ್ ಅಲ್ಲಿ ಏನಿತ್ತಲ್ಲ, ಆಲ್ಮೋಸ್ಟ್ ಯಾವ್ಯಾವ ಪ್ಲೇಯರ್ಸ್ ಚೆನ್ನಾಗಿ ಆಡ್ತಿದ್ದಾರೆ ಅಂತ ಏನೇನ್ ಡಿಸ್ಕಸ್ ಮಾಡಿದ್ವು ನಾವು. ಪ್ಲಾನ್ A, ಪ್ಲಾನ್ B. ನಮ್ಗೆ ಯಶ್ರಾಜ್ ಸಿಕ್ಕಿದ್ದು, ಪುಂಜಾ ಸಿಕ್ಕಿದ್ದು ಸಖತ್ ಬೋನಸ್ ಆಯ್ತು. ಆಸ್ ಅ ಲೆಗ್ ಸ್ಪಿನ್ನರ್, ನಿಮ್ಗೆ ಗೊತ್ತಲ್ಲ, ಲೆಫ್ಟ್ ಹ್ಯಾಂಡರ್ ಬಂದ್ರು ಬೌಲಿಂಗ್ ಮಾಡ್ತಾರೆ. ಯಾವ ತರ ಬೌಲಿಂಗ್ ಮಾಡಿದಾರೆ IPL ಅಲ್ಲಿ ಈ ವರ್ಷ. ಅವರು ಸಿಕ್ಬಿಟ್ರು. ಗ್ರೂಪ್ A ನಲ್ಲಿ ಇಬ್ರು ಈ ತರ ಕ್ವಾಲಿಟಿ ಪ್ಲೇಯರ್ ಸಿಕ್ಕಿರೋದು ಸಖತ್ ಅಡ್ವಾಂಟೇಜ್ ಆಯ್ತು ನಮ್ಗೆ. ಹಂಗೇನೆ ಪೂಲ್ B ನಲ್ಲಿ ನೋಡ್ತಾ ಇದ್ದಿದ್ದು ನಾವು ಲವ್ನೀತ್ ಆಸ್ ಅನ್ ಓಪನರ್. ಈ ವರ್ಷ DY ಪಾಟೀಲ್ ಅಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿದಾರು. ನಮ್ ಕೆನರಾ ಬ್ಯಾಂಕ್ಗೆ ಆಸ್ ಅ ಗೆಸ್ಟ್ ಪ್ಲೇಯರ್ ಆಡಿದ್ರು. ಫೈನಲ್ಸ್ ತನಕ ತಗೊಂಡೋಗಕ್ ಮೇನ್ ಕಾರಣನೇ ಲವ್ನೀತ್ ಸಿಸೋಡಿ. ಆಲ್ಮೋಸ್ಟ್ ಎಲ್ಲಾ ಟೂರ್ನಮೆಂಟ್ ಫುಲ್ ಎಲ್ಲಾ ಮ್ಯಾಚಸ್ ರನ್ ಹೊಡೆದಿದ್ದಾರೆ. ಆಮೇಲೆ ನಾವು ಬ್ಯಾಲೆನ್ಸ್ ಬೇಕಾಗಿದ್ದು ಆಲ್ರೌಂಡರ್ಸ್ ಬೇಕು. ಇನ್ನೊಂದು ಪರ್ಟಿಕ್ಯುಲರ್ ಆಗಿ ಮಾತಾಡ್ತಾ ಇದ್ದಿದ್ದು ಏನು ಡಿಸ್ಕಷನ್ ಅಂತಂದ್ರೆ, ಆಪ್ಷನ್ ಅಲ್ಲೂ 8 ಜನ ಬ್ಯಾಟರ್ಸ್ ಬೇಕು ಅಂತ, ಅಂದ್ರೆ ಆಲ್ರೌಂಡರ್ಸ್ ಸೇರಿ. ಸೊ ಹಾಗಾಗಿ ಅದು ಸಿಕ್ಕಿದೆ ನಮ್ಗೆ.
ಅದು ಸಿಕ್ಕಿರೋದ್ ಸಖತ್ ಖುಷಿ ಆಗ್ತಿದೆ. ಅಂತಂದ್ರೆ ಈಗ ಅನ್ಕೊಂಡಿರೋ ಪ್ಲೇಯರ್ಸ್ ಯಾರು ಬೇಕಾಗಿತ್ತು, ಈಗ ನಮ್ಗೆ ನ್ಯೂ ಬಾಲ್ ಮಾಡಕ್ಕೆ ಎಕ್ಸ್ಪೀರಿಯನ್ಸ್ ಇದೆ, MG ಇದಾರೆ, ಅಭಿಲಾಷ್ ಶೆಟ್ಟಿ ಜ್ವರ ಆಗ್ತಾ ಇದಾರೆ, ಲೆಫ್ಟ್ ಆರ್ಮ್ ಮೀಡಿಯಂ ಪೇಸರ್. ಅವ್ರು ನೀವು ಜಾಸ್ತಿ ನೋಡೋದೇ ಇಲ್ಲ, ನಾವು ಜನರಲಿ ಲೆಫ್ಟ್ ಆರ್ಮ್ ಮೀಡಿಯಂ ಪೇಸರ್ಸ್ ನ. ಅವ್ರಿದ್ದಾರೆ ನಮ್ ಟೀಮ್ ಅಲ್ಲಿ. ಹಂಗೆ ಆಲ್ರೌಂಡರ್ಸ್, ಭೀಮ್ರಾವ್ ಬ್ಯಾಟಿಂಗ್ ಆಡೋ ಎಬಿಲಿಟಿ ಇದೆ, ಯಶೋ ಇದಾರೆ, ಯಶೋವರ್ಧನ್ ಪರಂತ್ ಫಸ್ಟ್ ಕ್ಲಾಸ್ ಆಡ್ತೀಯ ಕರ್ನಾಟಕಗೆ. ಹರ್ಷಿಲ್ ಧರ್ಮಾನಿ ಯಂಗ್ಸ್ಟರ್ ಇನ್ನೊಬ್ರು ಜಸ್ಟ್ ಟೀಮ್ ಬಂದ್ಯಾರ ಇವಾಗ, ವಿಜಯ್ ಹಜಾರೆ ಕರ್ನಾಟಕಗೆ. ಅವ್ರು ಅವಕಾಶ ಸಿಕ್ಕಿಲ್ಲ, ಬಟ್ ಕ್ವಾಲಿಟಿ ಟ್ಯಾಲೆಂಟ್, ಅಂದ್ರೆ ದೂರ ದೂರ ಹೊಡೆಯುವಂತ ಪ್ಲೇಯರ್. ಅನೀಶ್ ಕೆವಿ ಲಾಸ್ಟ್ ಇಯರ್ಗೂ ಈ ವರ್ಷಕ್ಕೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ ಅವರ ಬ್ಯಾಟಿಂಗ್ ಅಲ್ಲಿ, ಎಸ್ಪೆಷಲಿ T20 ಅಂತ ಬಂದಾಗ. ಆ ಈ ಆಮೇಲೆ ಇನ್ನೊಂದ್ ಏನ್ ಗೊತ್ತಾ, ನನ್ ಕೆಲ್ಸ ಈಸಿ ಮಾಡ್ತಾರೆ ಈ ಪ್ಲೇಯರ್ಸ್. ಸಖತ್ ಡೆಡಿಕೇಟೆಡ್ ಇದಾರೆ, ಅವ್ರಿಗೆ ಗೊತ್ತು ಏನ್ ಮಾಡ್ಬೇಕು ಅಂತ. ಏನಾರು ಇದ್ರೆ ಬಂದ್ ಕೇಳ್ತಾರೆ ಏನ್ ಮಾಡ್ಬೋದು ಅಂತ. ಸೊ ನನ್ ಕೆಲ್ಸ ಈಸಿ ಆಗತ್ತೆ. ಎಕ್ಸ್ಟ್ರಾ ನೀವ್ ಕಷ್ಟಪಡಿ ಅಂತ ಹೇಳೋದೇ ಬೇಡ ಅವ್ರಿಗೆ. ಬಟ್ ಒಂದು ಫೋಕಸ್ ನಾವು ಮಾಡ್ತಾ ಇರೋದು ಏನು ಈ ಟೂರ್ನಮೆಂಟ್ ಅಲ್ಲಿ ಅಂತಂದ್ರೆ, ಇರೋ ಯಂಗ್ಸ್ಟರ್ಸ್ ಗಳು ಇದಾರಲ್ಲ ಯಾರ್ಯಾರು, ನಮ್ದು ಬೆಸ್ಟ್ ಫೀಲ್ಡಿಂಗು ಮತ್ತೆ ಕ್ಯಾಚಿಂಗ್ ಸೈಡ್ ಆಗ್ಬೇಕು ಅಂತ. ಸೂಪರ್ ಚಿಪ್ಪಿ, ಒಂದ್ ನಿಮಿಷ ಹೌದು. ಜಸ್ಟ್ ಸ್ಕೋರ್ ಹಾಕ್ತೀನಿ ಸ್ಕ್ರೀನ್ ಮೇಲೆ. ಸೊ ನೀವು ಹಾಕಿ. ಮಾತಾಡಿದಷ್ಟು ಪ್ಲೇಯರ್ಸ್ ಸ್ಕ್ವಾಡ್ ಬರ್ತಾ ಇದೆ ಮೇಲ್ಗಡೆ. ಸೊ ನೀವು ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಬಗ್ಗೆ ಎಲ್ಲ ಚೆನ್ನಾಗಿ ಮಾತಾಡಿದ್ರಿ. ಇದರಲ್ಲಿ ನಮ್ಮ ಕರ್ನಾಟಕ ಫ್ಯಾನ್ಸ್ಗೆ ನೀವು ಒಂಥರ ಅನ್ಟ್ಯಾಪ್ ಟ್ಯಾಲೆಂಟ್, ಅಂದ್ರೆ ಜಾಸ್ತಿ ಹೆಸರು ಕೇಳಿಲ್ದೇ ಇರೋಂಥವ್ರು, ಅಂದ್ರೆ ತುಂಬಾ ಸ್ಟೇಟ್ ಕ್ರಿಕೆಟ್ ಆಗ್ಲಿ, ಇವರು ಹಿಂದೆ KPL ಆಗಿತ್ತು, ಅದರ ನಂತರ ಮಹಾರಾಜ ಕಪ್ ಆದ್ಮೇಲೆ ಆಡದೇ ಇರೋಂತ ಪ್ಲೇಯರ್ಸ್ ಯಾರಾದ್ರು ಪ್ಲೇಯರ್ಸ್ ಟು ವಾಚ್ ಔಟ್ ಫಾರ್ ಅಂತ, ಅಂದ್ರೆ ಈ ಪ್ಲೇಯರ್ ಅಪ್ಪ ಪರ್ಟಿಕ್ಯುಲರ್ಲಿ ಧೂಳು ಎಬ್ಬಿಸ್ಬೋದು, ಬರೀ ಮಹಾರಾಜ ಕಪ್ ಮಾತ್ರ ಅಲ್ಲ, ನಾಳೆ ಕರ್ನಾಟಕಕ್ಕೆ IPL ಇಂಡಿಯಾಗ ಆಡೋ ಅಂತ, ಆ ತರ ಯಾವ್ದಾದ್ರು ಪ್ರತಿಭೆ ಇದೆಯಾ? ಯಾರ ಮೇಲಾರು ನೀವು ಗಮನ ಸೆಳೆಸಿದೀರಾ ಆ ತರ? ಈಗ ನೋಡಿ, ಈಗ IPL ಪ್ಲೇಯರ್ಸ್ ನ ಬಿಟ್ಬಿಡೋಣ ಇದ್ರಲ್ಲಿ, ನೀವ್ ಹೇಳಿದ್ ಲಿಸ್ಟ್ ಅಲ್ಲಿ ಆಯ್ತಾ. ಸ್ಮರಣ್, ಲವ್ನೀತ್, ಯಶ್ರಾಜು ಟೀಮ್ ಅಲ್ಲಿ. ಅಭಿಲಾಷ್ ಶೆಟ್ಟಿನೂ ಆಲ್ಮೋಸ್ಟ್ ಆಡಿದ್ರು ಈ ವರ್ಷ, ಆಪರ್ಚುನಿಟಿ ಸಿಗ್ಲಿಲ್ಲ, ಸೈನ್ ಮಾಡಿಲ್ಲ ಅವರು. ಬಟ್ ಅವರು ಥ್ರೂ ಔಟ್ ಮುಂಬೈ ಇಂಡಿಯನ್ಸ್ ಕ್ಯಾಂಪ್ ಅಲ್ಲಿ ಇದ್ದವರು. ಬಟ್ ನಾನ್ ನೋಡ್ತಾ ಇರೋದು ಈ ವರ್ಷ ಹರ್ಷಿಲ್ ಧರ್ಮಾನಿ ಅಂತ, ಸಖತ್ ಯಂಗ್ ಟ್ಯಾಲೆಂಟ್. ಲಾಂಗ್ ಲೀವರ್ಸ್ ಇಟ್ಕೊಂಡು ಯಾರು ದೂರ ದೂರ ಹೊಡಿತಾರೆ ಬಾಲ್ ನ, ಸ್ಪಿನ್ನರ್ಗಾಗ್ಲಿ ಫಾಸ್ಟ್ ಬೌಲರ್ಗಾಗ್ಲಿ. ಆಮೇಲೆ ಸುಮಾರು ಶಾರ್ಟ್ಸ್ ಇದೆ, ಈ ಯಥಾಕೋ ಶಾರ್ಟ್ಸ್ ಎಲ್ಲ ಇದೆಯಲ್ಲ, ಅದೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗ್ ಆಡ್ತಾರೆ. ಹಾಗಾಗಿ ಅವ್ರಿಗೆ ಬೌಲಿಂಗ್ ಮಾಡೋದು ಕಷ್ಟ ಇದೆ. ಅವ್ರನ್ನ ನನ್ ಕೆಲ್ಸ ಏನಪ್ಪಾ ಅಂತಂದ್ರೆ ಕರೆಕ್ಟ್ ಫ್ರೇಮ್ ಆಫ್ ಮೈಂಡ್ ಅಲ್ಲಿ ಇಡೋದು, ಇಷ್ಟೇ ನನ್ ಕೆಲ್ಸ. ಅವ್ರೇನಾರು ಆ ಝೋನ್ ಅಲ್ಲಿ ಇದಾರೆ ಅಂತಂದ್ರೆ ಅವ್ರಿಗೆ ಆ ಒಂದು ಸೆಲ್ಫ್ ಬಿಲೀಫ್ ಇದೆ, ಮಾಡ್ತೀನಿ ಗೆಲ್ಲಿಸ್ತೀನಿ ಅಂತ, ಅದು ಖುಷಿ ಆಗುತ್ತೆ. ಈ ಸಾಕಷ್ಟು ಏನಾಗಿದೆ, ಡಿಸ್ಕಷನ್ಸ್ ನಡೀತಾ ಇರುತ್ತಲ್ಲ, ಇವಾಗ ಕ್ಯಾಂಪ್ ಮಾಡಿದ್ವಿ ಸುಮಾರು ದಿನ, ಓಪನ್ ನೆಟ್ಸೇ ಮಾಡ್ತಾ ಇದೀವಿ ನಾವು ಗ್ರೌಂಡ್ ಅಲ್ಲಿ. ಅದಾಗ ಗೊತ್ತಾಗತ್ತೆ ಯಾರಿಗೆ ಎಬಿಲಿಟಿ ಇದೆ, ಯಾರು ಹೊಡಿತಾ ಇದಾರೆ, ಯಾರು ಚೆನ್ನಾಗ್ ಮಾಡ್ತಿದ್ದಾರೆ ಅಂತ. ಸೊ ಆತರ ಒಂದು ಐಡಿಯಾ ಸಿಕ್ಕಿದೆ. ತುಷಾರ್ ಸಿಂಗು ಅಷ್ಟೇನೆ, ಆಸ್ ಅನ್ ಓಪನರ್ ಚೆನ್ನಾಗ್ ಮಾಡಿದ್ದಾರೆ ಲಾಸ್ಟ್ 1-2 ವರ್ಷದಿಂದ. ಸಿಕ್ಕಾಪಟ್ಟೆ ಬಿಗ್ ಹಿಟರ್, ಎಬಿಲಿಟಿ ಇದೆ, ಆತರ ಎಕ್ಸ್ಪೀರಿಯನ್ಸ್ ಇದೆ ಬೌಲಿಂಗ್ ಅಲ್ಲಿ ನಮ್ಗೆ. ಮೇನ್ ಬೇಕಾಗಿದ್ದು ಕೊನೆಗೆ ಏನಾಯ್ತು, ಲಾಸ್ಟ್ ಅಲ್ಲಿ ನಮ್ಗೆ ಪೂಲ್ ಡಿ ಇಂದ ಇಬ್ರನ್ನೇ ಆಡ್ಸಕ್ ಆಗೋದು ಅಂತ ರೂಲ್ಸ್ ಇದೆ 11 ಅಲ್ಲಿ. ಅಲ್ಲಿ ಏನಾಯ್ತು, ನಾವು ಕೌಶಿಕ್ಗೆ ಅಂತ ಇಟ್ಕೊಂಡಿದ್ವಿ, ಕೌಶಿಕ್ ಬೇಕಾಗತ್ತೆ ನಮ್ಗೆ ಡೆತ್, ನ್ಯೂ ಬಾಲ್ ಎಲ್ಲ ಅಂತ. ಬಟ್ MG ನವೀನ್ ಫಸ್ಟೇ ಬಂದ್ರು. MG ನವೀನ್ ಬಂದಿದ್ ಕಾರಣ ಏನಾಯ್ತು, ಬ್ಯಾಟಿಂಗು ಬೌಲಿಂಗ್ ಎರಡೂ ಆಗತ್ತೆ ಅಂತ ಅವ್ರಿಗೆ ಹೋದ್ವಿ ನಾವು. ಕೊನೆಗೆ ರಿಯಲೈಸ್ ಆಗಿದ್ದೇನೋ, ಕೌಶಿಕ್ ನಮ್ ಬಜೆಟ್ ಸಿಗ್ತಾನೆ ಇರ್ಲಿಲ್ಲ, ಬೇರೆಯವರೆಲ್ಲ ದುಡ್ಡು ಇಟ್ಕೊಂಡು ಕಾಯ್ತಾ ಇದ್ದಿದ್ದೆ ಕೌಶಿಕ್ಗೆ, ಹಂಗಾಗೋಯ್ತು. ಹಾಗಾಗಿ ಒಳ್ಳೇದಾಯ್ತು MG ಸಿಕ್ಕಿದ್ದು. ಹಂಗೆ ಬೌಲಿಂಗ್ ಬ್ಯಾಟಿಂಗ್ ಎರಡೂ ಆಗತ್ತೆ. ನ್ಯೂ ಬಾಲ್ ಬೌಲಿಂಗ್ ಎಕ್ಸ್ಪೀರಿಯನ್ಸ್ ಇದೆ, ಸಖತ್ ಫಿಟ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದಾರೆ, ಚೆನ್ನಾಗಿ ಆಡ್ತಿದ್ದಾರೆ ಈ ವರ್ಷ. ಅದೇ ಹೇಳ್ತಾ ನೆಕ್ಸ್ಟ್ ಅಭಿಲಾಷ್ ಶೆಟ್ಟಿ ಆಪ್ಷನ್ಸ್. ಆಮೇಲೆ ಶ್ರೀಶಾ ಬೇಕಾಗಿತ್ತು ಪೂಲ್ ಡಿ ಇಂದ, ಲೆಫ್ಟ್ ಆರ್ಮ್ ಸ್ಪಿನ್ನರ್ ಇರ್ಲಿಲ್ಲ ನಮ್ ಟೀಮಲ್ಲಿ ಒಬ್ರು. ಶ್ರೀಶಾಗೆ ಅಂತಾನೆ ಒಂದ್ ಸ್ವಲ್ಪ ದುಡ್ಡು ಎತ್ತಿಟ್ಟಿದ್ವಿ ಬೇಕಾಗತ್ತೆ ಅಂತ. ಸರ್ಪ್ರೈಸಿಂಗ್ಲಿ ನಮ್ಗೆ ಶ್ರೀಶಾ ಕಮ್ಮಿಗೆ ಸಿಕ್ಕಿದ್ರು, ಅದಕ್ಕೆ ಸ್ವಲ್ಪ ದುಡ್ಡು ಉಳಿತು. ಇನ್ನೂ ಜಾಸ್ತಿ ಹೋಗ್ತಾರೆ ಅನ್ಕೊಂಡಿದ್ವಿ, ಬಟ್ ಯಾವ ತರ ಬೌಲಿಂಗ್ ಮಾಡಿದ್ದಾರೆ ಅವರು ಅಷ್ಟೇ. DY ಪಾಟೀಲ್ ಟೂರ್ನಮೆಂಟ್ ಅಲ್ಲಿ ನಮ್ ಟೀಮ್ಗೆ ಆಡಿದ್ರು, ಮ್ಯಾಚ್ ನೋಡ್ತಾ ಇದ್ದೆ ನಾನು, ಲೈವ್ ಇತ್ತು. ಕ್ವಾಲಿಟಿ ಬೌಲರು, ಬ್ರಿಲಿಯಂಟ್ ಫೀಲ್ಡರು. ಅದಕ್ಕೆ ನಾ ಹೇಳ್ತಾ ಇದ್ದೆ, ಇವರೆಲ್ಲ ಸಖತ್ತಾಗಿ ಮಾಡ್ತಾರೆ ಫೀಲ್ಡಿಂಗು ಕ್ಯಾಚಿಂಗು ಅಂತ ಬಂದಾಗ. ನಾವು ಈಗ ಏನ್ ಮಾಡ್ತಾ ಇರೋದು ಅದೇ, ಫೀಲ್ಡಿಂಗು ಕ್ಯಾಚಿಂಗು ನಮ್ ಕಂಟ್ರೋಲ್ ಅಲ್ಲಿ ಇದೆ, ಇದು ನಾವು ಕರೆಕ್ಟ್ ಆಗಿ ಮಾಡ್ಬೇಕು ಆಸ್ ಅ ಟೀಮ್ ಅಂತ. ಇನ್ಫ್ಯಾಕ್ಟ್ ಹೇಳ್ಬೇಕು ಅಂದ್ರೆ ಸಿಂಬಾಲಿಕ್ ಆಗಿ ಒಂಥರ ಆರೆಂಜ್ ಟಿ ಶರ್ಟ್ ಹಾಕೊಂಡ್ ಬಂದಿದ್ದೀರಾ, SRH ತರ ಪ್ಯಾಕ್ ಮಾಡಿದೀರಾ ಟೀಮು ಅಂತ. ಟಾಪ್ ಹೆವಿ ಬಿಗ್ ಹಿಟರ್ಸ್, ಮಧ್ಯದಲ್ಲಿ ಎಂಟ್ರಿ ಕ್ಲಾಸ್ ಅಂತಾರ ಒಂದೆರಡು ಪ್ಲೇಯರ್, ಆಮೇಲೆ ಒಳ್ಳೆ ರೈಟ್ ಆರ್ಮ್ ಲೆಗ್ ಸ್ಪಿನ್ನರ್ ಸಿಕ್ಕಿದ್ದಾರೆ.
ಕಾಂಬಿನೇಷನ್ ಅಂದ್ರೆ ಯೂತ್ ಎಕ್ಸ್ಪೀರಿಯನ್ಸ್ IPL ಆಡದಂತವ್ರು ಇದಾರೆ. ಇದಕ್ಕಿಂತ ನನಗೆ Right. ಸ್ಟ್ರೈಕ್ ಆಗೋದು ಏನ್ ಗೊತ್ತಾ ಚಿಪ್ಲಿ, ಕರೆಂಟ್ ಆಗಿ ನೀನ್ ಇನ್ನ ಆಡ್ತಾ ಇದೀಯಾ, ಲೀಗ್ಸ್ ಅಲ್ಲಿ ಇಂಡಿಯಾ ಆಡ್ತಾ ಇದೀಯಾ ಅಂಡ್ IPL ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಯಾವ ತರ ನಿಮ್ಮೊಂದು ಪಾತ್ರ ಅಂದ್ರೆ ಮೋರ್ ದನ್ ಅ ಕೋಚ್, ಒಂದ್ ಬಿಗ್ ಬ್ರದರ್ ತರ ಅವ್ರಿಗೊಂದು ಸಮಸ್ಯೆ ಅಂತ ಇದ್ದಾಗ ಸಿಚುಯೇಷನ್ Correct. ಹ್ಯಾಂಡಲ್ ಮಾಡೋದು. ಯಾಕಂದ್ರೆ ಈಗ ಕ್ಯಾಂಪ್ ನಡೀತಾ ಇದೆಯಲ್ಲ, ಮೋಸ್ಟ್ ಆಫ್ ಇಟ್ ಇಸ್ ಆಲ್ ಅಬೌಟ್ ಮೆಂಟಲ್ ಇದು ಎಬಿಲಿಟಿ. ಈಗ ಆಲ್ರೆಡಿ ಕಡೆ 2 ತಿಂಗಳಿಂದ ಸಿಕ್ಕಾಪಟ್ಟೆ ಕ್ರಿಕೆಟ್ ಆಡಿದಾರೆ ಹುಡುಗರು. ಇದು T20 ನಡೀತು, ನಮ್ ಕಸ್ತೂರಂಗನ್ ಟ್ರಾಫಿ, YSR, ಅದ್ರ ಮಧ್ಯ ಲೀಗ್ ಆಯ್ತು. ಲೀಗ್ ನಂತರ ಇವಾಗ ನಿಮಗ್ ಸಮಯ ಸಿಕ್ಕಿರೋದು ಅಂದ್ರೆ ಗೇಮ್ ಟೈಮ್ ಇದೆ, ಪ್ಲೇಯರ್ಸ್ ಫಿಟ್ ಆಗಿದ್ದಾರೆ ಆಡಕ್ಕೆ ಅಂತ. ಸೊ ಯಾವ ತರ ನೀವು ಆ ಒಂದು ಮೆಂಟಲ್ ಮೇಕಪ್ ಅವ್ರಿಗೆ ಬಂದು ಟ್ಯೂನ್ ಮಾಡ್ತಾ ಇದ್ದೀರಾ? ಈಗ ಒನ್ ಗಳು ಜಾಸ್ತಿ ನಡೆಯುತ್ತೆ. ಆಸ್ ಅ ಬ್ಯಾಟರ್ ಏನ್ ಅನ್ಸ್ತಾ ಇದೆ ಅಂತೆಲ್ಲ ಬಂದ್ ಕೇಳಿದಾಗ ನಾ ಏನ್ ಯೋಚನೆ ಮಾಡ್ತಿದ್ಯಾ ಅಂತ ಕೇಳ್ತೀನಿ ಫಸ್ಟ್. ಯಾವ ತರ ಇದೆ ನಿನ್ ಹೆಡ್ ಸ್ಪೇಸ್, ಹೆಂಗಿದೆ, ನೀನೇನ್ ಯೋಚನೆ ಮಾಡ್ತಿದ್ಯಾ ಅಂತ. ಈಗ ಇನ್ನೊಂದ್ ಮಾತಾಡ್ಬೇಕಾಗಿರೋದು ಏನು ಅವ್ರ ಜೊತೆ ಅಂತಂದ್ರೆ ಸಿಚುವೇಶನಲ್ ಯಾವ ತರ ಇರುತ್ತೆ, ನಿಮ್ ರೋಲ್ ಏನು ಅಂತ. ಆ ಪಾತ್ರ ಅವ್ರಿಗೊಂದು ಕ್ಲಿಯರ್ ಆಯ್ತು ಅಂತಂದ್ರೆ ಆಡೋದು ಈಸಿ ಆಗತ್ತೆ. ಆಮೇಲೆ ಈಗ ಸಾಕಷ್ಟು ಕಾಮೆಂಟ್ರಿ ಮಾಡೋದ್ರಿಂದ ಏನಾಗತ್ತೆ, ಸಿಕ್ಕಾಪಟ್ಟೆ ಅಬ್ಸರ್ವ್ ಮಾಡ್ತೀವಿ. ಸೊ ಅದರಿಂದ ಆ ಐಡಿಯಾಸ್ ಓಪನ್ ಅಪ್ ಆಗತ್ತೆ. ಈಗ ಆಸ್ ಅ ಕೋಚ್ ನನ್ಗುನು ಈಗ ಸಖತ್ ಅಬ್ಸರ್ವ್ ಮಾಡೋದ್ರಿಂದ ಏನ್ ಬೇಕು, ಏನ್ ಬೇಡ, ಯಾವಾಗ ಯಾರನ್ನ ಕಳಿಸ್ಬೋದು, So ಇದೆಲ್ಲ ನಾನು ಸ್ಮರಣ್ ಆಕ್ಚುಲಿ ಒಂದೇ ಸ್ಪೇಸ್ ಅಲ್ಲಿ ಇದೀವಿ. ಬೇರೆ ಕೋಚಸ್ ಇದಾರೆ ಹೌದು, ಬಟ್ ಸ್ಮರಣ್ ಯಾವ ತರ ಫ್ರೇಮ್ ಆಫ್ ಮೈಂಡ್ ಅಲ್ಲಿ ಇದಾರೆ ಅದು ಮೋಸ್ಟ್ ಇಂಪಾರ್ಟೆಂಟ್. ಆಸ್ ಅ ಕ್ಯಾಪ್ಟನ್ ಲೀಡಿಂಗ್ ದ ಶಿಪ್, ಸ್ಮರಣ್ ಕ್ಯಾಪ್ಟನ್ ಅಂತ ಆಗಿದೆ, ಲವ್ನೀತ್ ವೈಸ್ ಕ್ಯಾಪ್ಟನ್ ಅಂತ ಆಗಿದೆ, ಅವ್ರ ಡೆಪ್ಯೂಟಿ, ಅವ್ರ ಕೀಪರು ಕೂಡ. ಸೊ ಈ ತರ ಸ್ಮಾಲ್ ಥಿಂಗ್ಸ್ ಸಿಂಪಲ್ ಆಗಿ ಹೇಳಿದ್ರೆ ಅರ್ಥ ಆಗೋದು ಬೆಟರ್ ಆಗಿ ಅರ್ಥ ಆಗತ್ತೆ. ತುಂಬಾ ಜಾಸ್ತಿನೂ ಹೇಳಕ್ ಹೋಗಲ್ಲ, ಯಾಕೆ ಅಂತಂದ್ರೆ ಓವರ್ಲೋಡ್ ಆಫ್ ಇನ್ಫಾರ್ಮೇಶನ್ ಆದ್ರೆ ಯಂಗ್ಸ್ಟರ್ಸ್ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ಅವ್ರು ಹೇಗ್ ಆಡ್ತಿದ್ದಾರೆ, ಏನ್ ಬೆಟರ್ ಮಾಡ್ಬೋದು, ಇಷ್ಟೇ ನಾ ಮಾತಾಡ್ತಾ ಇರೋದು. ಸೂಪರ್, ಇದನ್ ಬಿಟ್ಟು ಏನು ಹೇಳಕ್ ಹೋಗ್ತಾ ಇಲ್ಲ. ಫ್ಯಾಂಟಾಸ್ಟಿಕ್. ಯಾವ ತರ ನಿಮ್ಮ ಪ್ರಿಪರೇಷನ್ ಯಾವ ತರ ಇತ್ತು? ಇನ್ಫ್ಯಾಕ್ಟ್ ಇವತ್ತು ಆಲ್ರೆಡಿ 17ನೇ ತಾರೀಕು, ಜಸ್ಟ್ 3 days ಟು ಗೋ ಮೈಸೂರ್ ಲೈಕ್ ಶುರು ಆಗಕ್ಕೆ. ಸೊ ಪ್ರಿಪರೇಷನ್ ಸ್ಯಾಟಿಸ್ಫ್ಯಾಕ್ಟರಿ ಆಗಿತ್ತಾ? ಅಂಡ್ ಯಾವ ತರ ಇದೆ ಮೂಡ್ ನಿಮ್ ಕ್ಯಾಂಪ್ ಅಲ್ಲಿ? ಸಿಕ್ಕಾಪಟ್ಟೆ ಹ್ಯಾಪಿ ಮೂಡ್ ಇದೆ. ಅರ್ಧ ಮೂಡು ಹ್ಯಾಪಿ ಆಗಿಡೋದು ನಾನು ತಮಾಷೆ ಮಾಡ್ಕೊಂಡಿರ್ತೀನಿ, ರೇಗಿಸ್ಕೊಂಡಿರ್ತೀನಿ, ಎಲ್ಲ ನಗ್ತಾ ಇರ್ತಾರೆ. ಹಂಗೇನೆ ಯಾವಾಗ ಸೀರಿಯಸ್ ಆಗಿರ್ಬೇಕೋ ಅವಾಗ ಗ್ರೌಂಡ್ ಒಳಗಡೆ ಸೀರಿಯಸ್, ಆಚೆ ಬಂದ್ರೆ ತಮಾಷೆ. ಇಷ್ಟೇ ನಡೀತಾ ಇದೆ. ಗ್ರೀನ್ ಸ್ಪೋರ್ಟ್ಸ್ ವಿಲೇಜ್ ಅಲ್ಲಿ ಓಪನ್ ನೆಟ್ಸ್ ಅಲ್ಲಿ ಪ್ರಾಕ್ಟೀಸ್ ಮಾಡಿದಾಗ ಏನಾಗುತ್ತೆ ಅಡ್ವಾಂಟೇಜ್ ಅಂತಂದ್ರೆ, ಇವ್ರಿಗೆ ಬೌಲಿಂಗ್ ಮಾಡಿದಾಗ ಬೌಲರ್ಸ್ ಪ್ಲಸ್ ಬ್ಯಾಟಿಂಗ್ ಮಾಡಿದಾಗ ಬ್ಯಾಟರ್ಸ್ ಯಾವ ಲೆಂತ್ ಹಾಕಿದ್ರೆ ಹೊಡಿತಾರೆ, ಎಲ್ಲೆಲ್ಲಿ ದೂರ ಹೋಗುತ್ತೆ ಎಲ್ಲ ಕ್ಲಿಯರ್ ಐಡಿಯಾ ಬರುತ್ತೆ. ನೆಟ್ಸ್ ಅಲ್ಲಿ ಇದು ಗೊತ್ತಾಗಲ್ಲ. ಎಕ್ಸ್ಟ್ರಾ ಬೌಲರ್ಸ್ ಕರ್ಸಿ, ಸೈಡ್ ಆರ್ಮರ್ಸ್ ನ ಕರ್ಸಿ, ಎಕ್ಸ್ಟ್ರಾ ಬ್ಯಾಟಿಂಗ್ ಗಳು ಆಡಿ ಇವರು ಅಟ್ಲೀಸ್ಟ್ ಐಡಿಯಾ ಬರುತ್ತೆ ಯಾವ ಬಾಲ್ ನಾನು ಹೊಡೆದ್ರೆ ಆಚೆ ಹೋಗುತ್ತೆ, ಯಾವ್ದು ಹೋಗಲ್ಲ, ಈ ಲೆಂತ್ ಅಲ್ಲಿ ಹೊಡೆದಿದ್ ಹೋಗತ್ತಾ ಇಲ್ವಾ. ಸೊ ಈ ಒಂದು ಐಡಿಯಾ ಫುಲ್ ವೀಕ್ ಮಾಡಿದ್ವಿ ಪ್ರಾಕ್ಟೀಸ್ ನಾವು. ಅದಾದ್ಮೇಲೆ ಹೌದು ಅಫ್ಕೋರ್ಸ್ ನಿನ್ನೆ IPL ಪ್ಲೇಯರ್ಸ್ ಒಂದು ಸ್ಪೆಷಲ್ ಮೆನ್ಷನ್ ಏನಪ್ಪಾ ಅಂತಂದ್ರೆ, ನಿನ್ನೆ ಜರ್ಸಿ ಲಾಂಚ್ ಇತ್ತು ನಮ್ದು ಶಿವಮೊಗ್ಗನಲ್ಲಿ. ಇವತ್ತು ವಾಪಸ್ ಬರ್ಬೇಕಾಗಿತ್ತು ನನ್ ಜೊತೆನೆ ಸ್ಮರಣ್, ಲವ್ನೀತ್ ಎಲ್ಲ ಒಟ್ಟಿಗೆ ಬರ್ಬೇಕಿತ್ತು. ಇವತ್ತು ಪ್ರಾಕ್ಟೀಸ್ ಇಟ್ಟಿದ್ವಿ ಗ್ರೀನ್ ಸ್ಪೋರ್ಟ್ಸ್ ವಿಲೇಜ್ ಅಲ್ಲಿ. ಓಪನ್ ನೆಟ್ ಮ್ಯಾಚ್ ಸಿನಾರಿಯೋಸ್ ಮಾಡ್ಬೇಕಾಗಿತ್ತು ಅಂತ, ಅದು ಮಿಸ್ ಆಗತ್ತೆ ಅಂತ ನಿನ್ನೆನೆ ಟ್ರೈನ್ ತಗೊಂಡು ರಾತ್ರಿ ವಾಪಸ್ ಬಂದು ಬೆಳಿಗ್ಗೆ ಹೋಗಿದ್ದಾರೆ ಸ್ಮರಣ್, ಲವ್ನೀತು, ಯಶ್, 3 ಜನ. ಈ ತರ ಇದ್ದಾಗ ಟೀಮ್, ಈ ತರ ಇದ್ದಾಗ ಪ್ಲೇಯರ್ಸ್, ನಂದ್ ಏನ್ ಕೆಲ್ಸ ಇದೆ ಹೇಳಿ? ಅಷ್ಟು ರೆಸ್ಪಾನ್ಸಿಬಿಲಿಟಿ ತೋರಿಸ್ತಾರೆ. ನಾವೇ ಆಡ್ಬೇಕು, ಕಲಿಬೇಕು. ಅವ್ರಿಗೆ ಒಳಗಡೆಯಿಂದ ಬಂದಾಗ, ಅದು ಗೆಲ್ಬೇಕು ಅಂತ ಬಂದಾಗ ಇದು ಹಾಫ್ ದ ಜಾಬ್ ಡನ್ ಅಂತ ಲೆಕ್ಕ. ಖುಷಿ ಆಗತ್ತೆ ಇದು ಈ ತರ ಒಂದು ಇಂಟೆಂಟ್ ಇರೋದು. ಸೂಪರ್ ಚಿಪ್ಲಿ, ನಿಜವಾಗ್ಲೂ ಖುಷಿ ಆಗತ್ತೆ. ಇನ್ಫ್ಯಾಕ್ಟ್ ಯಾಕಂದ್ರೆ ಇನ್ನು ಕರೆಂಟ್ ಆಗಿ ಆಡ್ತಾ ಇದೀಯಾ ನೀನು, ಪ್ಲಸ್ ಅಪಾರವಾದಂತ ಎಕ್ಸ್ಪೀರಿಯನ್ಸ್. ಬರೀ ಆಡಿರೋದ್ ಮಾತ್ರ ಅಲ್ಲ, ಸುಮಾರು ಒಂದ್ 7-8 ವರ್ಷದಿಂದ ಬ್ರಾಡ್ಕಾಸ್ಟರ್ ಆಗಿ ಅವ್ರು ಮಾಡೋ ತಪ್ಪುಗಳನ್ನೆಲ್ಲ ತಿದ್ಕೊಂಡು ನಾವ್ ಯಾವ ತರ ಇನ್ಪುಟ್ಸ್ ಕೊಡ್ಬೋದು ಅನ್ನೋದು ಒಂದ್ ಕಡೆ. ಪ್ಲಸ್ ಇದು ಒಂಥರ ಪಯನಿಯರ್ ಲೀಗ್, ಸ್ಟೇಟ್ ರನ್ ಫ್ರಾಂಚೈಸಿ ಮೊದಲನೇ ಲೀಗ್ ಶುರು ಮಾಡಿದ್ದೆ ಕರ್ನಾಟಕ ಅಲ್ಲಿ. ಈ ಪ್ಲಾಟ್ಫಾರ್ಮ್ ನ ಯಾವ ತರ ನೋಡ್ತಾ ಇದ್ದೀರಾ? ಅಂಡ್ ಲಾಸ್ಟ್ ಪ್ರಶ್ನೆ ಇದು, ನಮ್ಮ ಕಾಂಬಾಕ್ಸ್ ಶೋ ವ್ಯೂವರ್ಸ್ ಇರ್ಬೋದು ಅಥವಾ ಕರ್ನಾಟಕ ಫ್ಯಾನ್ಸ್ ಇಡೀ ಜಗತ್ತಲ್ಲಿರೋರ್ಗೆ ಯಾವ ಬ್ರ್ಯಾಂಡ್ ಆಫ್ ಕ್ರಿಕೆಟ್ ಶಿವಮೊಗ್ಗ ಯೋಧಾಸ್ ಇಂದ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂಡ್ ಏನ್ ಮೆಸೇಜ್ ಕೊಡಕ್ ನೀವು ಇಷ್ಟ ಪಡ್ತೀರಾ? ಒಂದು ರೂತ್ಲೆಸ್ ಬ್ರ್ಯಾಂಡ್ ಆಫ್ ಕ್ರಿಕೆಟ್, ಅಗ್ರೆಸಿವ್ ಬ್ರ್ಯಾಂಡ್ ಆಫ್ ಕ್ರಿಕೆಟ್, ಇದನ್ನೇ ಆಡಕ್ ನೋಡೋದು ನಾವು. ಬೇರೆ ಆಪ್ಷನ್ನೇ ಇಲ್ಲ. ಎಟ್ ದಿ ಔಟ್ಸೆಟ್ ಗೆಲ್ಬೇಕು ಅಂತ ಟೂರ್ನಮೆಂಟ್ ಇದ್ದೇ ಇರುತ್ತೆ ಎಲ್ಲಾರ್ಗುನು. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗೋದು ಏನು ಅಂತಂದ್ರೆ, 1 ಗೇಮ್ ಅಟ್ ಅ ಟೈಮು ಆ ಮ್ಯಾಚ್ ಅಲ್ಲಿ ಆ ಪ್ರೋಸೆಸ್ ಹೇಗಿರುತ್ತೆ ಅಂತ.
ಅದನ್ನ ಆದಷ್ಟು ಸಿಂಪ್ಲಿಫೈ ಮಾಡ್ತಾ ಹೋದ್ರೆ ಕೆಲಸ ಈಸಿ ಆಗ್ತಾ ಹೋಗುತ್ತೆ. ಈಗಲೇ ನಾವು ಗೆಲ್ಬೇಕು ಟೂರ್ನಮೆಂಟ್ ಗೆಲ್ಬೇಕು ಅಂತಂದ್ರೆ ತುಂಬಾ ಎಕ್ಸ್ಟ್ರಾ ಪ್ರೆಷರ್ ಸುಮ್ನೆ. 1 ಮ್ಯಾಚ್ ಅಟ್ ಅ ಟೈಮ್. ಈಗ ಈ ಪ್ರೊಸೆಸ್ ಮಾಡೋಣ, ಗೋ ಫಾರ್ ದ ಕಿಲ್ ಅಂತ ಇದನ್ನೇ ಹೇಳ್ತಾರೆ. ರೂತ್ಲೆಸ್ ಕ್ರಿಕೆಟ್ ಆಡ್ಬೇಕು, ಇದೇ ಒಂದ್ ಬ್ರ್ಯಾಂಡ್ ಆಫ್ ಕ್ರಿಕೆಟ್ ಆಡ್ಬೇಕು. ಪ್ಲೇಯರ್ಸ್ ಹಂಗೆ ಇದಾರೆ, ಅಗ್ರೆಸಿವ್ ಆಗೇ ಇದಾರೆ ಬಾಯ್ಸ್. ಬೌಲಿಂಗ್ ಹಾಕೋದಿರ್ಲಿ, ಬ್ಯಾಟಿಂಗ್ ಆಡೋದಿರ್ಲಿ. T20 ಹಂಗೆ ಕೂಡ ಆಗಿದೆ. ಈಗ ಕಣ್ ಸೆಳಿಬೇಕು, ಈಗ ಮೇಲ್ಗಡೆ ನೆಕ್ಸ್ಟ್ ಲೆವೆಲ್ ಆಡ್ಬೇಕು ಅಂತಂದ್ರೆ ಎಕ್ಸ್ಟ್ರಾರ್ಡಿನರಿ ಮಾಡ್ಬೇಕು. ಆ ತರ ಆಗೋಗಿದೆ ಸ್ಟ್ಯಾಂಡರ್ಡ್ ಕಾಂಪಿಟೇಷನ್ ಎಲ್ಲ. ಸೊ ಅದನ್ನೇ ಟ್ರೈ ಮಾಡ್ತಾ ಇರೋದು, ಅದನ್ನೇ ಆಚೆ ತೆಗ್ಸಕ್ ಟ್ರೈ ಮಾಡ್ತಾ ಇರೋದು ನಾನು. ಹೋಪ್ಫುಲಿ ಈ ಟೂರ್ನಮೆಂಟ್ ಆದ್ಮೇಲೆ ಇವ್ರು ಏನೇನು ಕ್ರಿಕೆಟರ್ಸ್ ಆಗಿದ್ರಲ್ಲ, ಅಟ್ಲೀಸ್ಟ್ ಒಂದ್ 10% ಬೆಟರ್ ಆಗ್ತಾರೆ ಈ ಟೂರ್ನಮೆಂಟ್ ಆದ್ಮೇಲೆ ಅಂತ ನನ್ನ ಹೋಪ್. ಚಿಪ್ಲಿ, ಥ್ಯಾಂಕ್ ಯು ವೆರಿ ಮಚ್. ನನ್ನ ಒಂದು ಪರ್ಸನಲ್ ಫೀಲ್ ಏನು ಅಂದ್ರೆ ಡೆಫಿನೆಟ್ಲಿ 10 ಅಲ್ಲ 30-40% ಆಗ್ತಾರೆ. ನನಗೆ ನಂಬಿಕೆ ಇದೆ ನಿಮ್ ಮೇಲೆ. ಬಹಳ ಚೆನ್ನಾಗಿ ನಿಮ್ಮ ತಂಡದ ಬಗ್ಗೆ ಅನಿಸಿಕೆಗಳನ್ನ ಹಂಚ್ಕೊಂಡ್ರಿ. ಯಾಕಂದ್ರೆ ಕಾತುರದಿಂದ ಸುಮಾರು ಜನ ಕಾಯ್ತಾ ಇದ್ದಾರೆ. ಶಿವಮೊಗ್ಗ ಯೋಧಾಸ್ ಯುದ್ಧಕ್ಕೆ ರೆಡಿ ಆಗಿದ್ದಾರೆ ಅಂತ ಅನೌನ್ಸ್ ಮಾಡಿದೀರಾ. ಎಸ್, ಮೈಸೂರಲ್ಲಿ ನಿಮ್ಮ ಕೋಚಿಂಗ್ ಶೈಲಿ ಆಗ್ಲಿ, ನಿಮ್ಮ ಪ್ಲೇಯರ್ಸ್ ಯಾವ ತರ ಆಡ್ತಾ ಇದಾರೆ ಅನ್ನೋದನ್ನ ವಿಧಿ ಇಲ್ಲದೆ ನಾನು ಮೈಕ್ ಹಿಡ್ಕೊಂಡು ಹೇಳೋದನ್ನ ಕೇಳಿಸ್ಕೊಬೇಕಾಗತ್ತೆ ಅದೊಂದ್ ಕಡೆ. ಸೊ ನಮ್ಮ ಕಾಂಬಾಕ್ಸ್ ಶೋ ಪರವಾಗಿ ಶಿವಮೊಗ್ಗ ಯೋಧಾಸ್ಗೆ ಮತ್ತೆ ಪರ್ಸನಲ್ ಆಗಿ ನಿನಗೆ ಆಲ್ ದಿ ಬೆಸ್ಟ್ ಹೇಳಕ್ ಇಷ್ಟ ಪಡ್ತೀನಿ. ಹೇಳ್ದಂಗೆ ರೂತ್ಲೆಸ್ ಬ್ರ್ಯಾಂಡ್ ಆಫ್ ಕ್ರಿಕೆಟ್ ಅಂಡ್ ಒಂದು ಫ್ರೆಶ್ ಲೀಸ್ ಆಫ್ ಲೈಫ್ ಈ ಗೇಮ್ ಬರ್ಲಿ ಅಂತ. ಸೊ ಆಲ್ ದಿ ಬೆಸ್ಟ್ ಚಿಪ್ಲಿ, ಕಾಂಬಾಕ್ಸ್ ಶೋ ಕಡೆಯಿಂದ ಚೆನ್ನಾಗಿ ಮಾಡಿ ಟೂರ್ನಮೆಂಟ್ ಅಲ್ಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಗ್ರೌಂಡ್ ಅಲ್ಲಿ ಸಿಗ್ತೀನಿ, ಅಲ್ಲೂ ಆಶೀರ್ವಾದ ಕೊಡಿ. ಖಂಡಿತ ಇದೆಯಪ್ಪ, ಸದಾ ಇದೆ ನಮ್ಮ ಆಶೀರ್ವಾದ. ಥ್ಯಾಂಕ್ ಯು ಚೆನ್ನಾಗಿತ್ತು.